ಹಲೋ ಸ್ನೇಹಿತರೆ, ಹೊಂಗನಸು ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನೆಲ್ಲರೂ ಕಾಯ್ತಾ ಇರ್ತಾರೆ ವಸುಧಾರಾಗೋಸ್ಕರ. ಆಗ ಡ್ಯಾಡ್ ಇಷ್ಟೊತ್ತಾದ್ರೂ ಬಂದಿಲ್ಲ. ಅವಳೇನೋ ಪ್ರೆಸ್ ಮೀಟ್ ಇಡೋದು ಇಟ್ಬಿಟ್ಟು ಇಷ್ಟು ಜನನ ಈ ರೀತಿ ಕಾಯ್ಸೋದು ತಪ್ಪಲ್ವಾ? ನನಗ್ಯಾಕೋ ಇದು ಸರಿ ಅನ್ನಿಸ್ತಿಲ್ಲ ಡ್ಯಾಡ್. ರಿಷಿ, ಇನ್ನೊಂದು 5 minutes ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಇರ್ತಾರೆ ಮಹೇಂದ್ರ ಸರ್ ಸಹ. ಆಗ ಪ್ರೆಸ್ ಮೀಟಲ್ಲಿ ಒಬ್ರು, ಅಲ್ಲ ಈ ಪ್ರೆಸ್ ಮೀಟ್ ಇಟ್ಟಿರೋದೇಂತಕ್ಕೆ, ಯಾವ ವಿಚಾರಕ್ಕೆ ಅಂತ ಕೇಳ್ತಾ ಇರ್ತಾರೆ. ಆಗ ಒಂದು 5 minutes ವೆಯ್ಟ್ ಮಾಡಿ ಮ್ಯಾಮ್, ಬಂದೇ ಬರ್ತಾಳೆ ಅಂತ ಮಹೇಂದ್ರ ಸರ್ ಹೇಳ್ತಾ ಇರ್ತಾರೆ. ಕಾಯ್ದೆ ಅವರಿಗೆ ಸಾಕಾಗಿ, ಇಲ್ಲ ನನ್ಗೆ ಪ್ರೆಸ್ ಮೀಟ್ ಇಡಿಸ್ತಾ ಇಲ್ಲ ಅಂತ ರಿಷಿ ಸರ್ ಏಕಾಏಕಿ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಮಹೇಂದ್ರ ಸರ್ ವಸುಧಾರಾಗೆ ಕಾಲ್ ಮಾಡ್ತಾ ಇರ್ತಾರೆ. ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ. ಆಗ ಮಾಧ್ವಿ ಹೇಳಿದ್ಲು ಅಲ್ವಾ ಅವಾಗೆ ಹೊರಟ್ಲು ಅಂತ, ಎಲ್ಲೋದ್ಲು ಮತ್ತೆ ವಸು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಅಂಜು ಹೇಗೋ ದೊಡ್ಡಮ್ಮಂಗೆ ಹೇಳಿ ಒಳ್ಳೆ ಕೆಲಸ ಮಾಡಿದ್ವಿ, ಅವರೇ ಏನಾದ್ರೂ ಮಾಡಿರ್ತಾರೆ ಸಂಜು, ಈ ರೀತಿ ಬರ್ದೇ ಇರೋ ಹಾಗೆ ಅಂತ ಹೇಳ್ತಾ ಮಾತಾಡ್ಕೋತಾ ಇರ್ತಾರೆ. ಈ ಕಡೆ ನೋಡಿದ್ರೆ ವಸುಧಾರನ ತುಂಬಾ ಬಲವಂತವಾಗಿ ಮದ್ವೆ ಪೀಠದಲ್ಲಿ ಕೂರಿಸ್ಕೊಂಡಿರ್ತಾನೆ ರಾಜೀವ. ಬಾವಾ ಬಿಡು ಬಾವಾ, ಯಾಕೆ ನೀನ್ ಈ ರೀತಿ ಮಾಡ್ತಿದ್ಯಾ? ಅಲ್ಲಿ ಕಾಲೇಜಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ ನನಗೋಸ್ಕರ, ಬಿಡು. ಇವತ್ ನಾನು ನಿನಗೆ ಮದ್ವೆ ಆಗೇ ಆಗ್ತೀನಿ ವಸು, ನೀನ್ ಯಾರು ಬಂದು ತಡಿಯೋಕ್ಕೂ ಆಗೋದಿಲ್ಲ. ಇನ್ಮೇಲೆ ನೀನ್ ನನ್ನವಳೇ ಆಗ್ಬೇಕು. ಈ ತಾಳಿ ನಿನ್ಗಿನ್ಮೇಲೆ ಕಟ್ಟಿದ್ಮೇಲೆ ನಾನೇ ನಿನ್ ಪ್ರಾಪರ್ಟಿ ಆಗಿರ್ಬೇಕು, ನೀನು ನನ್ ವಶ ಆಗಿರ್ಬೇಕು ಅಂತ ಅವನು ವಸುನ ತುಂಬಾ ಬಲವಂತವಾಗಿ ಪಕ್ಕದಲ್ಲಿ ಕೂರಿಸ್ಕೊಂಡು ಗೋಳೈಕೋತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಪುರೋಹಿತರು ಹಾಗೆ ಮೌನವಾಗಿ ನೋಡ್ತಾ ಇರ್ತಾರೆ, ಇನ್ನೇನು ಮಾಡೋದಿಕ್ಕಾಗಲ್ಲ ಅಂತ. ಈ ಕಡೆ ನೋಡಿದ್ರೆ ಇನ್ನ ರಿಷಿ ಸರ್, ಡ್ಯಾಡ್ ಕಾಯ್ದಿ ಸಾಕಾಗಿದೆ, ನನಗ್ ಯಾವ ಇದನ್ನು ಬೇಡ ಏನು ಬೇಡ, ಆಲ್ರೆಡಿ ನಮ್ ಹೆಸರು ಕಾಲೇಜ್ ಹೆಸರೆಲ್ಲ ತೆಗಿತಾ ಇದ್ದಾಳೆ ಅವಳು ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ವಸುಧಾರಾಗೆ ತುಂಬಾ ಕೋಪ ಬಂದಿ ಅವ್ರ ಭಾವನ್ಗೆ ಒಂದ್ ತಲೆ ಮೇಲೆ ಅಲ್ಲಿರೋ ಪೀಠದಿಂದ ಅವನಿಗೆ ಹೊಡೆದು ಬಿಡ್ತಾಳೆ. ಆಗ ಅಲ್ಲಿಂದ ಇನ್ನೇನ್ ಓಡಿ ಹೋಗ್ತಾ ಇರ್ತಾಳೆ. ವಸು ನಿಂತ್ಕೋ, ಎಲ್ಲಿಗೆ ಹೋಗ್ತಿದ್ಯಾ? ಅವನೇ ಅವಳನ್ನ ಹಿಂಬಾಲಿಸ್ಕೊಂಡ್ ಬರ್ತಾ ಇರ್ತಾನೆ. ವಸುಧಾರ ತಪ್ಪಿಸ್ಕೋಬೇಕು ಅಂತ ಇದ್ರೂನು ಮತ್ತೆ ಅವನ್ ಕಣ್ಣಿಗೆ ತಗ್ಲಾಕೊಂಡ್ಬಿಡ್ತಾಳೆ. ಅಪ್ಪ ಹೇಗಾದ್ರೂ ಮಾಡಿ ನಾನು ಸೇಫ್ ಆಗ್ಬೇಕು ಅಂತ ಅಲ್ಲಿರೋ ಡ್ರಮ್ ಹಿಂದೆ ಮುಚ್ಚಿಟ್ಕೊಂಡಿರ್ತಾಳೆ. ಆಗ ಅವನಿಗೆ ಗೊತ್ತಾಗೋಗುತ್ತೆ, ಹೋ ವಸು ನೀನ್ ಇಲ್ಲೇ ಎಲ್ಲೋ ಇದೀಯಾ, ನನಗ್ ಗೊತ್ತು, ನಾನ್ ಹುಡುಕ್ತೀನಿ, ಇವತ್ ನಾನ್ ನಿನ್ ಕತ್ತಿಗೆ ತಾಳಿ ಕಟ್ತೀನಿ ಅಂತ ಅಲ್ಲಿಂದ ಮಾತಾಡ್ತಾ ಹೋಗ್ತಾ ಇರ್ತಾನೆ. ಇನ್ನು ನಾವು ಕೇವಲ ಆಗೋದು ಬೇಡ ಡ್ಯಾಡ್. ರಿಷಿ ಯಾಕೆ ನೀನ್ ಈ ರೀತಿ ಅನ್ಕೊಳ್ತ್ಯಾ? ಏನಾದ್ರೂ ಅಕಸ್ಮಾತ್ ಲೇಟ್ ಆಗಿರ್ಬೋದು, ಬರ್ತಾ ಇರ್ತಾಳೆ, ವೆಯ್ಟ್ ಮಾಡೋಣ ಅಂತ ಹೇಳ್ತಿದ್ರು. ಏನ್ ಡ್ಯಾಡ್ ನಿಮ್ಗೆ ಅಷ್ಟೊಂದು ನಂಬಿಕೆ ಅವಳ ಮೇಲೆ? ನಮ್ಮ ಮೇಲೆ ನಂಬಿಕೆ ಇಲ್ಲ, ಅವಳ ಮೇಲೆ ನಿಮಗೆ ಅಷ್ಟೊಂದು ನಂಬಿಕೆ ಅಂತ ರಿಷಿ ಸರ್ ಸಹ ಹೇಳ್ತಾ ಇರ್ತಾರೆ. ಹಾಗಲ್ಲ ರಿಷಿ, ಇರೋ ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ರಾಜೀವ ವಸು ಇರೋ ಜಾಗ ಕಂಡಿಡ್ಬಿಟ್ಟು, ವಸು ನೀನ್ ನನಗ್ ಸಿಕ್ಕೇ ಬಿಟ್ಟೆ ನೋಡ್ದಾ, ನಿನ್ ದುಪ್ಪಟ್ಟನೇ ನನಗೆ ನೀನ್ ಎಲ್ಲಿದ್ಯಾ ಅಂತ ಗೊತ್ತಾಗೋ ರೀತಿ ಆಯ್ತು ಅಂತ ಮತ್ತೆ ಅವಳನ್ನ ಹಿಂಬಾಲಿಸ್ತಾ ಇರ್ತಾನೆ. ಆಗ ಮತ್ತೆ ಅವಳು ಅಲ್ಲಿರೋ ಕೋಲಿಂದ ಎತ್ಕೊಂಡು ಅವನಿಗೆ ಹೊಡೆದ್ಬಿಟ್ಟು ಇನ್ನ ಅಲ್ಲಿಂದ ಓಡ್ ಬರ್ತಾಳೆ. ಈ ಕಡೆ ನೋಡಿದ್ರೆ ಪುರೋಹಿತರು, ಬೆಳಗ್ಗೆ ಎದ್ದಿ ನಾನು ಯಾರ ಮಕ ನೋಡುದ್ನೋ ಅಂತ ತುಂಬಾ ಬೇಸರ್ಗೊಂಡು ಹೋಗ್ತಾ ಇರ್ತಾರೆ. ಗಾಡಿ ನೋಡಿದ್ರೆ ಸ್ಟಾರ್ಟ್ ಆಗ್ತಿರೋದಿಲ್ಲ. ಪುರೋಹಿತ್ರೆ ಪಕ್ಕಕ್ಕೆ ಸೇರ್ಕೊಳ್ಳಿ ಅಂತ ಅವಳೇ ಸ್ಟಾರ್ಟ್ ಮಾಡ್ಕೊಂಡು ಇನ್ನ ಪುರೋಹಿತ್ರನ್ನ ಕರ್ಕೊಂಡು ಇನ್ನ ಈ ಕಡೆ ಬರ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಅಪ್ಪ ಯಾರು ಏನು ಈ ಪ್ರೆಸ್ ಮೀಟ್ ನಿಲ್ಸೋ ಹಾಗೆ ಮಾಡ್ತಾ ಇದ್ದಾರೆ, ನನಗಿಷ್ಟೇ ಸಾಕು ಅಂತ ಸಂಜು ಮನ್ಸಲ್ಲಿ ಅನ್ಕೋಬೇಕಾದ್ರೆ ಈ ಕಡೆ ನೋಡಿದ್ರೆ ಪೊಲೀಸ್ ಅವರು ಕಾಲೇಜ್ ಒಳಗೆ ಎಂಟ್ರಿ ಕೊಡ್ತಾರೆ. ಆಗ ಸೆಕ್ಯೂರಿಟಿ, ನಮಸ್ತೆ ಸರ್, ಇಲ್ಲಿ ಪ್ರೆಸ್ ಮೀಟ್ ಅಲ್ಲಿ ನಡೀತಿದೆ ಸರ್ ಅಂತ ಹೇಳೋತ್ತಿಗೆ ಗೋ ಟು ಯುವರ್ ಕ್ಲಾಸ್ ಅಂತ ರಿಷಿ ಸರ್ ಇನ್ನ ಸ್ಟೂಡೆಂಟ್ಸ್ನೆಲ್ಲ ಕಳಿಸ್ತಾ ಇರ್ತಾರೆ. ಆಗ ಪೊಲೀಸ್ ಅವ್ರು ಬಂದು, ಏನ್ ನಡೀತಿದೆ ಇಲ್ಲಿ, ಪ್ರೆಸ್ ಮೀಟ್ ಮಾಡ್ತಿದ್ದೀರಾ? ಮಹೇಂದ್ರ ಸರ್ ಏನಾಯ್ತು ಅಂತ ಕೇಳೋತ್ತಿಗೆ, ಏನೂ ಇಲ್ಲ, ಇನ್ನ ಸ್ಟೂಡೆಂಟ್ ಬಂದಿಲ್ಲ ಸರ್. ಹೌದಾ, ವೆಯ್ಟ್ ಮಾಡಿ ಬರ್ಬೋದು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ವಸುಧಾರ ಇನ್ನ ಸೀದಾ ಕಾಲೇಜ್ ಒಳಗೆ ಬರ್ತಾ ಇರ್ತಾಳೆ. ಆಗ ಸರಿ, ನಾವೇ ಮಾತಾಡ್ಕೋತೀವಿ, ನೀವ್ ಯಾವ್ದೇ ರೀತಿ ಎಂಟ್ರಿ ಫೀಲ್ಡ್ ಕೊಡ್ಬೇಡಿ ಹೋಗಿ ಅಂತ ಸ್ಟೂಡೆಂಟ್ಸ್ನೆಲ್ಲ ಕಳ್ಸೋತ್ತಿಗೆ ಪ್ರೆಸ್ ಮೀಟ್ಗೆ ಹಾಜರಾಗೇ ಬಿಟ್ಲು. ವಸುನ ನೋಡಿ ಅಂಜು, ರಿಷಿ ಸರ್ ಮತ್ತೆ ಮಹೇಂದ್ರ ಸರ್ ಅಲ್ಲಿರೋರೆಲ್ಲ ತುಂಬಾ ಶಾಕ್ ಆಗಿ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಒಳಗಡೆ ಬರ್ತಾ
ಅಳ್ತಾ ಬರ್ತಾ ಇರ್ತಾಳೆ. ಮಹೇಂದ್ರ ಸರ್ಗೆ ಗೊತ್ತಾಗುತ್ತೆ ಏನೋ ತೊಂದರೆ ಆಗಿದೆ ಅಂತ, ಆದ್ರೂ ಮೌನವಾಗಿರ್ತಾರೆ. ಸರ್, ಎಲ್ಲರೂ ನನ್ನ ಕ್ಷಮಿಸ್ಬಿಡಿ. ಯಾಕೆ ಲೇಟ್ ಆಯ್ತು ಏನು ಅಂತ ಕೇಳಕ್ ಹೋಗ್ಬೇಡಿ. ಒಂದು ಗಂಡಾಂತರದಿಂದ ನಾನು ತಪ್ಪಿಸ್ಕೊಂಡು ಲೇಟಾಗಿ ಬಂದಿದ್ದೀನಿ. ಎಲ್ಲರಿಗೂ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ವಸು ಹೇಳ್ತಾ ಇರ್ತಾಳೆ. ಇದು ನಮ್ಮಮ್ಮ ಕಲಿಸಿರೋ ಪಾಠ ಇದ್ದಂಗೆ ಸರ್. ನಮ್ಮ ಕಾಲೇಜ್ನ ನಾವು ಯಾವತ್ತೂ ಕಮ್ಮಿಯಾಗಿ ನೋಡೋದಿಕ್ಕಾಗಲ್ಲ. ನೀನು ನಾಟಕ ಆಡಿದೆಲ್ಲ ಸಾಕು ವಸುಧರ. ನೀನು ಅಳ್ತಾ ಏನೋ ಆಗೋಗಿದೆ ಅನ್ನೋ ರೀತಿ ಮಾತಾಡಬೇಡ, ಕರೆಕ್ಟಾಗಿ ಮಾತಾಡು. ಸರ್, ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿ ಕೊಡಿ ಸರ್. ಪೊಲೀಸವ್ರು, ರಿಷಿ ಅವರೇ ಸುಮ್ಮನೆ ಇರಿ, ಆ ಸ್ಟೂಡೆಂಟ್ ಏನೋ ಹೇಳ್ತಿದ್ದಾಳಲ್ವಾ ಅಂತ ಹೇಳ್ತಾ ಇರ್ತಾರೆ. ಸರ್, ಇಲ್ಲಿ ನಮ್ಮ ಕಾಲೇಜಲ್ಲಿ ಡಿಸಿಪ್ಲಿನ್ ಇಲ್ಲ. ಯಾರು ಹೇಗೆ ಜನ ಅಂತ ಬದಲಾವಣೆ ಹೇಗಾಗ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಗುರು ಹಿರಿಯರಿಂದಾನೇ ವಿದ್ಯಾರ್ಥಿಗಳು ಬುದ್ಧಿನ ಕಲಿಬೇಕು. ಈ ಕಾಲೇಜಲ್ಲಿ ಆ ನೀತಿ ನಿಯಮ ಪಾಠಗಳು ಕಲಿಸ್ತಾ ಇಲ್ಲ. ಅದೇ ನಮ್ಮ ಜಗತಿ ಮೇಡಮ್ ಅವರಾಗಿದ್ರೆ ನಮಗೆ ಒಂದೊಂದು ಕ್ಷಣಕ್ಕೂ ಮಕ್ಳು ಹೇಗಿರ್ಬೇಕು, ಏನ್ ಮುಂದೆ ಪ್ರಯೋಜನ ಬರಬೇಕು, ಕಾಲೇಜ್ ಅವ್ರ ಟಾಪರ್ ಹೇಗಾಗಬೇಕು ಅಂತ ನಮಗೆ ತಿಳುವಳಿಕೆ ಹೇಳ್ತಿದ್ರು. ಆದರೆ ಈಗ ಆ ಭಾಗ್ಯ ನಮಗಿಲ್ಲ ಸರ್. ನನಗೆ ತುಂಬ ಬೇಜಾರಾಗ್ತಿದೆ. ನಾನು ತುಂಬ ಅವಮಾನಗಳನ್ನ ತಡ್ಕೊಂಡು ಈ ಕಾಲೇಜಿಗೆ ಸೇರ್ಕೊಂಡಿದ್ದೀನಿ ಸರ್. ಆದರೆ ಒಬ್ರು ದಯದಿಂದ ನಾನು ಈ ಕಾಲೇಜಿಗೆ ಸೇರ್ಕೊಂಡಿದ್ದೀನಿ. ಒಬ್ರು ಸಪೋರ್ಟ್ ಮತ್ತೆ ಅವ್ರು ಕೊಡ್ತಿರೋ ಬೆಂಬಲದಿಂದ ನಾನು ಇನ್ನ ಮುಂದೆ ಓದಿ ಟಾಪರ್ ಆಗಬೇಕು ಅನ್ನೋದೇ ನನ್ನ ಆಸೆ ಸರ್. ಅದೇ ನನ್ನ ಗುರಿನೂ ಆಗಿದೆ ಸರ್. ಈಗ ಆ ವಿಚಾರದಲ್ಲಿ ಹೋಗ್ತಾ ಇದ್ರೆ ಕೆಲವರು ಕಿಡಿಕೇಡಿಗಳು ನನ್ನ ತುಳಿಬೇಕು ಅಂತ ಫಸ್ಟ್ ದಿನಾನೇ ಕಾಲೇಜಿಗೆ ಸೇರಿ ಇನ್ನೇನು ಅವ್ರಿಗೆ ತಕ್ಕನಂಗೆ ಬ್ಲೇಮ್ ಮಾಡಿಬಿಟ್ಟು ಯಾವಾಗ ನಾನು ಅವರಿಗೆ ಎದುರುತ್ರ ಕೊಟ್ನೋ ಅವಾಗಿಂದ ಅವ್ರಿಗೆ ನನ್ನ ಮೇಲೆ ತುಂಬ ಕೋಪ ಬಂದು ಈ ರೀತಿ ರೂಮ್ ಒಳಗೆ ನನ್ನ ತಳ್ಳಿಬಿಟ್ಟು ಹೊಡ್ತಾ ಬಿದ್ದು ದೇಹಕ್ಕೆ ಗಾಯ ಎಲ್ಲ ಆಗಿ ಈಗ ಈ ಸ್ಥಿತಿಲಿ ನಿಂತಿದ್ದೀನಿ ಸರ್. ಅದಕ್ಕೆ ಕಾರಣನೂ ಇಲ್ಲಿರೋರೆ ಅಂತಾನೂ ಗೊತ್ತಿದೆ. ಆದರೆ ಅವ್ರಿಗೆ ಗೊತ್ತಿದ್ರೂ ನಾಟಕ ಆಡ್ತಿದ್ದಾರೆ ಸರ್ ಅಂತ ಪೊಲೀಸವ್ರ ಮುಂದೆನೆ ವಸುವಿನ ಒಪ್ಕೊಂತಾಳೆ. ಏನಿದೆ, ನಿಜ ಏನಿದೆ, ಸಾಕ್ಷಿ ಏನಿದೆ, ನೀನೆಲ್ಲ ಈ ರೀತಿ ಹೇಳ್ತಾ ಇದೆಯಲ್ಲ, ನಿಮ್ಮ ಜಗತಿ ಮೇಡಮ್ ಅವ್ರನ್ನ ನಿಮ್ಮ ಕಾಲೇಜಲ್ಲಿ ಹೊಗಳೋದಿಟ್ಕೋ. ಇಲ್ಲ, ಈಗ ನಡಿಬೇಕಾಗಿರೋ ವಿಚಾರನ ಅದನ್ನ ಹೇಳು. ಈಗ ನೀನು ಸಾಕ್ಷಿ ಏನಿದೆ ಅಂತ ಈ ರೀತಿ ಎಲ್ಲ ಅಪರಾಧಗಳನ್ನ ಹಾಕ್ತಾ ಇದೆಯಾ ಅಂತ ರಿಷಿ ಸರ್ ಹೇಳ್ಬೇಕಾದ್ರೆ ವಸುನ ರೂಮಲ್ಲಿ ಹಾಕಿರೋ ಹುಡ್ಗಾಗೆ ತುಂಬಾ ಶಾಕ್ ಆಗಿ ನಿಂತ್ಕೊಂಡಿರ್ತಾರೆ. ಸರ್, ಇಲ್ಲಿ ನಡೀತಾ ಇರೋದೇನೋ ನಡೀತಿದೆ, ಆದ್ರೆ ಇಲ್ಲಿ ಯಾರು ಅವ್ರನ್ನ ಏನ್ ಮಾಡ್ತಿದ್ದೀರಾ ಅಂತ ಕೇಳೋ ಅಂತ ಅಧಿಕಾರ ಇಲ್ಲ ಸರ್. ಹಾಗಾಗಿ ಇಲ್ಲಿರೋ ವಿದ್ಯಾರ್ಥಿಗಳು ಡಿಸಿಪ್ಲಿನ್ ಅನ್ನೋದೇ ಕಲಿತಿಲ್ಲ ಅಂತ ವಸುಧರ ಹೇಳ್ತಾ ಇರ್ತಾಳೆ. ಯು ಶಟ್ ಅಪ್ ವಸುಧರ. ನಮಗ್ ಗೊತ್ತಿದೆ ಯಾರ್ಯಾರಿಗೆ ಏನೇನ್ ಮಾಡ್ಬೇಕು ಅಂತ. ನೀನ್ ಹೇಳೋ ರೀತಿಯಿಂದ ನಾವು ಕಲಿಯೋ ಅಂತವ್ರಲ್ಲ. ನೀನು ಸ್ಟೂಡೆಂಟು, ಹೇಗಿರ್ಬೇಕೋ ಹಾಗಿರೋದ್ನ ಕಲಿ ಅಂತ ಹೇಳ್ಬೇಕಾದ್ರೆ ವಸುಧರ, ಹೇಳಮ್ಮ, ನೀನು ಇವ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ. ಅಂತ ಕೆಲ್ಸ ಮಾಡಿರೋದ್ ಯಾರು, ನಿನ್ನ ಹತ್ರ ಸಾಕ್ಷಿ ಇದೆಯಾ ಅಂತ ಕೇಳೋತ್ತಿಗೆ ಸರ್, CC ಕ್ಯಾಮ್ರಾ. ವೆರಿ ಗುಡ್, ಇದೇ ಎವಿಡೆನ್ಸ್ ಆಗಿ ನಾನು ನೋಡ್ತೀನಿ ಅಂತ ಪೊಲೀಸವರು ಮತ್ತೆ ಮಹೇಂದ್ರ ಸರ್ ಅವ್ರ ತಮ್ಮ ಸೀದಾ ಹೋಗಿ ಅಲ್ಲಿ CC ಕ್ಯಾಮ್ರಾನ ಚೆಕ್ ಮಾಡ್ತಾ ಇರ್ತಾರೆ. ನೋಡಿದ್ರೆ ವಸುಧರನ ಚುಡಾಯಿಸ್ತಾ ಇರೋ ವಿಚಾರ ಮತ್ತೆ ರೂಮಲ್ಲಿ ತಳ್ಳಿರೋ ವಿಚಾರ ಎಲ್ಲ ಸಹ ಆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ. ಸಂಜು ಅಂಜು ಪಾತ್ರನೂ ಇದೆ ಅಂತ ಅವ್ರ ಚಿಕ್ಕಪ್ಪನ್ಗೆ ತುಂಬಾ ಗೊತ್ತಾಗಿ ಅಲ್ಲಿಂದ ಡಿಸಪಾಯಿಂಟ್ ಆಗಿ ಬರ್ತಾರೆ. ಪೊಲೀಸವರು, ರಿಷಿ ಸರ್, ಇವಳೆಲ್ಲ ಹೇಳ್ತಿರೋದು ಸುಳ್ಳು ಅಲ್ವಾ ಸರ್? ಯಾರು ಹೇಳಿದ್ದು ಸುಳ್ಳು ಅಂತ? ಹೇಳ್ತಾ ಇರೋದವಳು ನಿಜಾನೇ, ಆದ್ರೆ ಅವಳು ಕಮ್ಮಿ ಹೇಳಿದಾಳೆ. ಅಲ್ಲಿ ಏನ್ ನಡಿಬಾರ್ದೆಲ್ಲ ನಡೆದಿದೆ ಅಂತ ಪೊಲೀಸವ್ರು ಸಹ ಹೇಳ್ತಾ ಇರ್ತಾರೆ. ನೀನ್ ಕಂಪ್ಲೇಂಟ್ ಬರ್ಕೊಡು, ನಾನು ಯಾರ್ಯಾರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ಕಲಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ ಪೊಲೀಸವರು. ಸರ್, ಈ ರೀತಿ ನೀವು ಕಂಪ್ಲೇಂಟ್ ಎಲ್ಲ ಬರ್ಸ್ಕೊಳ್ಳೋದು ಬೇಡ ಸರ್. ಯಾಕಂದ್ರೆ ನಾವ್ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದಿ ಈ ಕಾಲೇಜಿಗೆ ಸೇರಿದೀವಿ ಸರ್. ಇದು ನಮ್ಮ ಅಮ್ಮನ ಮಡಿಲಿದ್ದಂಗೆ. ನಾವು ಒಂದ್ ತಾಯಿ ಮಕ್ಕಳೆಲ್ಲ ಅಂದ್ರೂ ನಾವೆಲ್ಲ ಒಟ್ಟಿಗೆ ಇದೀವಿ ಅಂದ್ರೆ ಅದು ಈ ಕಾಲೇಜಿಂದ. ಆ ಕಾಲೇಜ್ನ ನನ್ನ ಪ್ರೆಸ್ಟೀಜ್ನ ಹೋಗ್ಸೋಕ್ ನನಗಿಷ್ಟ ಇಲ್ಲ ಸರ್. ಯಾವಾಗಿದ್ರು ಈ ಕಾಲೇಜ್ ನಮ್ಗೆ ಹೆಮ್ಮೆ ಕೊಡೋ ರೀತಿ ಇರಬೇಕು, ಕಮ್ಮಿ ಆಗ್ಬಾರ್ದಲ್ವಾ ಸರ್? ನನಗೆ ಆಸೆನೂ ಇಲ್ಲ ಸರ್. ನಾನು ಹೇಳಿದ್ದು ಈ ರೀತಿ ನಡೀತಿದೆ, ನನಗಾಗಿರೋ ತರ ಇನ್ಯಾವುದೇ ಹುಡುಗಿಗೋ ಆ ರೀತಿ ಆಗ್ಬಾರ್ದು ಅಂತ ಹೇಳ್ತಾ ಇರ್ತಾಳೆ ವಸುಧರ. ಅದನ್ನ ನೋಡಿ ರಿಷಿ ಸರ್ ಮತ್ತೆ ಮಹೇಂದ್ರ ಸರ್ ಎಲ್ಲರೂ ಚಪ್ಪಾಳೆ ಹೊಡಿತಾ ಇರ್ತಾರೆ.
ವಸು, ಯು ಆರ್ ಗ್ರೇಟ್. ಅದಕ್ಕೂ ಕಾರಣ ಇಷ್ಟೇ, ಬೇರೆ ಯಾವುದು ಉದ್ದೇಶ ಇಲ್ಲ. ಇದನ್ನ ಪರ್ಸ್ನಲ್ ಆಗಿ ತಗೊಂಡು ಮೀಡಿಯಾದೆಲ್ಲ ಹಾಕಕ್ ಹೋಗ್ಬೇಡಿ. ನಾನು ಟಾಪರ್ ಆಗಿ ಕಾಲೇಜ್ ಹೆಸರು ಉಳಿಸ್ತೀನಲ್ಲ, ಅವಾಗ ನೀವು ಇಷ್ಟ ಬಂದಂಗೆ ಟೆಲಿಕಾಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಎಲ್ಲರಿಗೂ ನನ್ನ ಕಡೆಯಿಂದ ಕ್ಷಮೆ ಅಂತ ಎಲ್ಲ ಕ್ಷಮೆ ಕ್ಲಾಸಸ್ಸಿಗೆ ಹೋಗಿ ಅಂತ ಕಳಿಸ್ತಾ ಇರ್ತಾರೆ. ವಸು, ನೀನ್ ತುಂಬಾ ಒಳ್ಳೆ ಹುಡುಗಿ ಅನಿಸ್ತಿದ್ಯಾ. ನೀನ್ ಅನ್ಕೊಳ್ಳೋದಾಗ್ಲಿ ಅಂತ ಪೊಲೀಸವ್ರು ಸಹ ಹಾರೈಸ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ವಸುಧರ ಇನ್ನ ಹೊರಗಡೆ ಬಂದು ನಿಂತ್ಕೊಂಡಿರ್ತಾಳೆ. ಏನು ಕಾಲೇಜಲ್ಲೇ ನೀನು ಫೇಮಸ್ ಆಗೋಗ್ಬಿಟ್ಟಿದ್ಯಾ ಅಂತ ಒಳಗೊಳಗೆ ಖುಷಿ ಪಡ್ತಾ ಇದ್ಯಾ? ಸರ್, ಯಾಕೆ ಸರ್ ನೀವು ಈ ರೀತಿ ಅನ್ಕೊಳ್ತಿದ್ದೀರಾ? ನಾನಿರೋ ನಿಜಾನ ಹೇಳಿದ್ರು ಏನೋ ನನ್ನ ದಿಮಾಕಿಂದ ನೀವು ಅಮ್ಮನ ಹತ್ರ ಬೆಳೆದಿದ್ರೆ ಹೇಗಿರ್ತಿದ್ರಿ ಏನು ಅಂತ ನಿಮ್ಗೆ ಗೊತ್ತಾಗೋದು. ಬೆಳೆದಿಲ್ವಲ್ಲ, ಅದಕ್ಕೆ ನೀವು ಈ ರೀತಿ ಮಾತಾಡ್ತಿದ್ದೀರಾ ಅಂತ ರಿಷಿ ಸರ್ಗೇನೆ ಹೇಳ್ತಾ ಇರ್ತಾಳೆ. ಅವನ್ ಸಹ ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ, ಸರ್ ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ ಅಂತ ಮಹೇಂದ್ರ ಸರ್ಗೆ ಹೇಳ್ಬೇಕಾದ್ರೆ, ಯಾವುದೇ ರೀತಿ ತಪ್ಪಿಲ್ಲ ವಸು, ನೀನ್ ಹೇಳಿದ್ದು ಕರೆಕ್ಟ್ ಆಗಿದೆ. ಯಾವುದೇ ರೀತಿ ನೀನ್ ತಪ್ಪು ಮಾಡಲ್ಲ ಅಂತ ನನಗೆ ಗೊತ್ತು. ಸರ್, ನನಗೆ ಜಗತಿ ಮೇಡಮ್ ಹೇಗೆ ಅಂದ್ರೆ ನೀವು ನನಗೆ ಆ ರೀತಿನೇ ಕಾಣಿಸ್ತಿದ್ದೀರಾ ಸರ್. ನೀವ್ ಯಾವಾಗೂ ನನಗೆ ಸಪೋರ್ಟಿವ್ ಆಗೇ ನಿಂತ್ಕೊಂಡಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ ವಸುಧರ. ಈ ಕಡೆ ನೋಡಿದ್ರೆ ಈಗ ಸಂಜು ಅಂಜು ಇಬ್ರು ಸೇರಿ ಈಗ ಅವ್ರ ದೊಡ್ಡಮ್ಮನ ಹತ್ರ ಬಂದು ವಸುಧರ ಮಾಡಿರೋ ವಿಚಾರ ಬಗ್ಗೆ ಬಂದು ಹೇಳ್ತಾರ. ಮತ್ತೆ ದೇವ್ಯಾನಿ ಮೇಡಮ್ ಮತ್ತೆ ಏನಾದ್ರೂ ವಸುಗೆ ಗಂಡಾಂತರ ತರ್ತಾರ ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.